ಇದೇ ಭೀಮ್ ಅಮಾವಾಸ್ಯೆಗೆ 2 ರೀತಿ ಕರಿಗಡುಬು ಮಾಡೋದು ಹೇಗೆ ಅಂತ ನೋಡೋಣವಾ? ನಮಸ್ಕಾರ ಸ್ನೇಹಿತರೆ, ನಾನು ಲಕ್ಷ್ಮಿ ಆನಂದ್. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಉಭಯ ಕುಶಲೋಪರಿ. ಸೊ ಮೊದಲಿಗೆ ನಾನು ಕಣ್ಕ ಮಾಡೋದಕ್ಕೆ 1 ಕಪ್ಪಷ್ಟು ಚಿರೋಟಿ ರವೆ, 1 ಟೇಬಲ್ ಸ್ಪೂನ್ ಮೈದಾ, ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ, ಚಿಟಿಕೆ ಅರಿಶಿನ, ಚಿಟಿಕೆ ಉಪ್ಪು ಹಾಕಿ ಗಟ್ಟಿಯಾಗಿ ಕಲಸಿ ಒಂದು ಅರ್ಧ ಗಂಟೆ ನಾವು ಅದನ್ನ ನೆನೆಯಕ್ಕೆ ಬಿಡೋಣ. ಇನ್ನು ಅದ್ರ ಒಳಗಡೆ ನಾವು ಫಿಲ್ಲಿಂಗು ಅಥವಾ ಅದ್ರ 2 ವಿಧ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣವಾ? ಮೊದಲನೇ ಫಿಲ್ಲಿಂಗ್ ಹೇಗಪ್ಪ ಅಂದ್ರೆ, ನಾನು 1 ಕಪ್ ಅಷ್ಟು ಹುರ್ಗಡ್ಲೆ ಪುಡಿ, 1/4 ಕಪ್ ಅಷ್ಟು ಬೆಲ್ಲದ ಪುಡಿ, ಅರ್ಧ ಕಪ್ಪು ಹಸಿ ಕಾಯಿ ತುರಿ, ಅರ್ಧ ಟೀ ಸ್ಪೂನ್ ಗಸಗಸೆ, 1 ಟೇಬಲ್ ಸ್ಪೂನ್ ಡ್ರೈ ಫ್ರೂಟ್ಸ್ ಅಂದ್ರೆ ಬಾದಾಮಿ ಮತ್ತು ಗೋಡಂಬಿ ತಗೊಂಡು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೇನೆ ಇನ್ನೊಂದು ಫಿಲ್ಲಿಂಗ್ ನೋಡೋಣ ಈಗ. ಅದರಲ್ಲಿ ನಾನು 3/4 ಕಪ್ ಅಷ್ಟು ಅಂದ್ರೆ 3/4 ಕಪ್ ಅಷ್ಟು ಒಣ ಕೊಬ್ಬರಿ ತುರಿ, 1 ಫುಲ್ ಕಪ್ ಪುಡಿ ಮಾಡಿದ ಸಕ್ಕರೆ, 1 ಟೇಬಲ್ ಸ್ಪೂನ್ ಹುರಿದ ಗಸಗಸೆ, ಮತ್ತೆ 1/4 ಚಮಚದಷ್ಟು ಏಲಕ್ಕಿ ಪುಡಿ, 1 ಟೇಬಲ್ ಸ್ಪೂನ್ ಡ್ರೈ ಫ್ರೂಟ್ಸ್ ಅಂದ್ರೆ ಬಾದಾಮಿ ಗೋಡಂಬಿ ಹಾಕೊಂಡಿದ್ದೀನಿ. ಈಗ ನಾವು ನೆನೆಸಿಟ್ಟಿರೋ ಅಂತ ನಾವು ಕಣ್ಕ ಮಾಡಿ ಇಟ್ಕೊಂಡಿದೀವಲ್ಲ, ಅದನ್ನ ಮೈದಾದಲ್ಲಿ ಸ್ವಲ್ಪನೇ ಅದ್ಕೊಂಡು, ಯಾಕೆಂದ್ರೆ ಅಂಟ್ಕೋಬಾರ್ದು ಅಂತ ಅದನ್ನ ನಾವು ಲಟ್ಟಿಸ್ಕೋಬೇಕು. ಎಷ್ಟು ತೆಳ್ಳಗೆ ಸಾಧ್ಯನೋ ಅದನ್ನ ನಾವು ಲಟ್ಟಿಸ್ಕೊಂಡು ಆಮೇಲೆ ಅದನ್ನ ಕಡುಬಿನ ಶೇಪ್ಗೆ ಮಾಡ್ಕೋಬೇಕಾಗತ್ತೆ. ನೋಡಿ, ತೆಳ್ಳಗೆ ಅದನ್ನ ನಾವು ಲಟ್ಟಿಸ್ಕೊಂಡು, ನನ್ನ ಹತ್ರ ಕಡುಬಿನ ಮೋಲ್ಡ್ ಇತ್ತು, ಸೊ ಅದ್ರ ಒಳಗಡೆ ಅದನ್ನ ಇಟ್ಟು ಅದನ್ನ ನಾವು ಫಿಲ್ಲಿಂಗ್ ಅದ್ರೊಳಗಡೆ ಹಾಕೊಂಡು ಹಸಿ ಹಾಲಿಂದ ಸುತ್ತಲೂ ಅದನ್ನ ಸವರ್ಕೊಂಡು ಅದನ್ನ ಗಟ್ಟಿಯಾಗಿ ಮುಚ್ಚಿ ತೆಗೆದ್ರೆ ನಾವು ರೆಡಿ ಮಾಡ್ಕೊಂಡಿರೋ ಅಂತ ಕಡುಬು ಕರಿಯೋದಿಕ್ಕೆ ಸಿದ್ಧವಾಗಿರುತ್ತೆ. ಇದೇ ತರ ನಾವು ಎಲ್ಲಾ ಕರಿಗಡುಬುಗಳನ್ನು 2 ಫಿಲ್ಲಿಂಗ್ ಹಾಕಿ ನಾವು ರೆಡಿ ಮಾಡಿ ಇಟ್ಕೋಬಹುದು. ಹಾಗೆ ನನ್ನ ಹತ್ರ ಒಂದು ರೌಂಡ್ ಶೇಪ್ ಕೂಡ ಮೌಲ್ಡ್ ಇತ್ತು, ಅದನ್ನು ಕೂಡ ನಿಮ್ಗೆ ಮಾಡಿ ತೋರಿಸ್ತೀನಿ ಇವಾಗ. ಸೊ ನಾವು ತೆಳ್ಳಗೆ ಲಟ್ಟಿಸ್ಕೊಂಡಿರೋ ಅಂತ ಕಣ್ಕದ್ದು ಹಿಟ್ಟು, ಚಿರೋಟಿ ರವೆ ಇದನ್ನ ಇಟ್ಬಿಟ್ಟು ನಾವು ಅದ್ರ ಮೇಲೆ ಮಿಕ್ಸ್ಚರ್ ನಮ್ಗೆ ಯಾವ ತರ ಫಿಲ್ಲಿಂಗ್ ಬೇಕೋ ಅದನ್ನ ಹಾಕೊಂಡು ಆಮೇಲೆ ಅದಕ್ಕೆ ಹಸಿ ಹಾಲು ಹಾಕಿ ಅದನ್ನ ನಾವು ನೀಟಾಗಿ ಫೋಲ್ಡ್ ಮಾಡಿ, ಎಲ್ಲ ಅಂಟ್ಕೊಂಡಿರುತ್ತೆ ಹಾಲು ಹಾಕಿರೋದ್ರಿಂದ. ಸೊ ತೆಗೆದ್ರೆ ಇವಾಗ ನೋಡಿ, ರೌಂಡ್ ಶೇಪಲ್ಲಿ ಕೂಡ ನಾವು ಕರಿಗಡುಬನ್ನ ಮಾಡ್ಕೋಬಹುದು. ಇದನ್ನ ನಾವು ನೈವೇದ್ಯಕ್ಕೆ, ಬೆಳಗ್ಗೆ ಪೂಜೆಗೆ ಅಥವಾ ಬೇರೆ ಬೇರೆ ಹಬ್ಬಗಳಿಗೂ ಕೂಡ ನಾವು ಮಾಡ್ಕೋಬಹುದು. ಮುಂಬರುವ ಶ್ರಾವಣ ಮಾಸದ ಬೇಕಾದಷ್ಟು ಹಬ್ಬಗಳಿಗೆ ಬಳಸ್ಕೋಬಹುದು. ಗಣೇಶನ್ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ವ್ರತಕ್ಕೆ, ನವರಾತ್ರಿಲಿ ಸಹ ನಾವು ಬಳಸ್ಕೋಬಹುದು. ಮುಂದೆ ದೀಪಾವಳಿಗೂ ಕೂಡ ಮಾಡಬಹುದು. ಈ ಒಂದೊಂದೇ ಚೆನ್ನಾಗಿ ನಾವು ಬಾಣಲೆ ಇಟ್ಟು ಎಣ್ಣೆ ಕಾದ ಮೇಲೆ ಅದನ್ನ ಸಣ್ಣ ಉರಿ ಮಾಡ್ಕೊಂಡು ಒಂದೊಂದೇ ನಾವು ಪ್ರಿಪೇರ್ ಮಾಡ್ಕೊಂಡಿರುವಂತ ಕಡುಬನ್ನ ಅದ್ರೊಳಗಡೆ ಹಾಕಿ ಸಣ್ಣ ಉರಿನಲ್ಲಿ ಅದನ್ನ ಬೇಯಿಸಿ ಗೋಲ್ಡನ್ ಬ್ರೌನ್ ಆಗೋ ಆದ್ಮೇಲೆ ತೆಗೆದ್ರೆ ಕರಿಗಡುಬು ರೆಡಿ.